ಕೇವಲ 6 ಕಂಬಗಳಲ್ಲಿ ನೋಡಿ, ಈ ಕಡೆ 3, ಆ ಕಡೆ 3, ಅದು ಆ ಕಡೆದು ಬೇರೆ ಇನ್ನೊಂದು, ಹೌದೌದು. ಅಲ್ಲಿ 6 ಕಂಬ, 12 ಕಂಬ. 12 ಕಂಬ. ಅದಾದ್ಮೇಲೆ ಇಲ್ಲಿ 4 ಕಂಬ ಹಾಕಿ ಹೌದೌದು. ಇಲ್ಲಿ ಹಂಚನ್ನ ಹಾಕಿ. ಈಗ ನೀವು ಹೆಸರು ಹೇಳ್ತಾ ಬಂದ್ರಲ್ಲ, ಅವುಗಳಿಗೆ ನೀವು ಕರೆದ್ರೆ ಗೊತ್ತಾಗ್ತದ? ಓ ಅಂತ ಹೇಳೋದಿಲ್ಲ, ಕೆಲವೊಮ್ಮೆ ಅಂಬ ಅಂತ ಹೇಳ್ತಾರೆ. ಅಲ್ಲ, ಗೊತ್ತಾಗ್ತದೆ ಅದ್ರ ಹೆಸರು ಕರೆದ್ರೆ. ಗೊತ್ತಾಗ್ತದೆ. ಇದು ಸಂಜೆ ನಾವು ಒಂದು 2 ಗಂಟೆ ರನ್ನಿಂಗ್ ಅಲ್ಲಿ ಇರ್ತದೆ. ಆಮೇಲೆ ಮಧ್ಯಾಹ್ನ ಯಾವ ತರ ಕ್ಲೀನ್ ಆಗಿ ನಮಗೆ ನೀಟಾಗಿ ಕೆಲಸ ಆದ್ಮೇಲೆ ಫುಲ್ ಹಾಕಿ ಬಿಡ್ತೇವೆ. ಆಮೇಲೆ ಕರಿಯುವಾಗ ಆಫ್ ಮಾಡಿಬಿಡ್ತೇವೆ. ಈಗ ಏನು ಹಾಲು ಕೊಡ್ತಾ ಇಲ್ಲ. ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದು ದೊಡ್ಡ ವಿಚಾರನೆ. ಇದು ಊರಿದಲ್ಲ, ಊರಿದ ಏನಂದ್ರೆ ಇದ್ರ ಕ್ವಾಲಿಟಿ, ಹಾಲಿನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಗಿಲ್ಲ. ಆ ಸ್ಪೀಡ್ ಅಲ್ಲಿ ನೀರು ಬೀಳ್ತಿದೆ ನೋಡಿ. ದಿನಕ್ಕೆ ಎಷ್ಟು ಸಾರಿ ಈ ರೀತಿ ತೊಳಿತೀರಿ? ನಾವು ಬೆಳಿಗ್ಗೆ ಒಂದು ಬೇಗ ಅಂದ್ರೆ 4 ಗಂಟೆಗೆ ಅದರ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬಡಗ ಕಜಕಾರ್ ಗ್ರಾಮದಲ್ಲಿದ್ದೇನೆ. ಯಾವಾಗಲೂ ಕೂಡ ಕೃಷಿಯ ಬೇರೆ ಬೇರೆ ಸಂಗತಿಗಳು, ಹೈನುಗಾರಿಕೆ ಒಂದಷ್ಟು ವಿಚಾರಗಳನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಅದರಲ್ಲಿ ಇವತ್ತು ಅತ್ಯುತ್ತಮವಾಗಿ ಮಾಡಿರುವಂಥ ಒಂದು ಹೈನುಗಾರಿಕೆ ಒಂದಷ್ಟು ಸಂಗತಿಗಳನ್ನು ತೋರಿಸಬೇಕು ಅಂತೇಳಿ. ಅವರ ಹೆಸರು ನವೀನ್ರು ಅಂತೇಳಿ. ಅವರು ಫೈಬ್ರಿಕೇಷನ್ ಕೆಲಸ ಜೊತೆಗೆ ಸಣ್ಣದಾಗಿ ಮಾಡಿದಂಥ ಒಂದು ಪಶುಸಂಗೋಪನಾ ಹೈನುಗಾರಿಕೆ ಇವತ್ತು ದೊಡ್ಡ ಲೆವೆಲ್ಗೆ ಬೆಳೆದಿದೆ. ಸುಮಾರು ಒಂದು 20ಕ್ಕಿಂತ ಹೆಚ್ಚು ಉತ್ತಮ ತಳಿಯ ದನಗಳ ಮುಖಾಂತರ ಹಾಲನ್ನು ಇವರು ಪಡಿತಾ ಇದ್ದಾರೆ. ಅದರ ಜೊತೆಗೆ ಅತ್ಯುತ್ತಮವಾಗಿರುವಂಥ ಗೋಬರ್ ಗ್ಯಾಸ್ ಕೂಡ ಇದೆ ಮತ್ತು ಸರಳವಾಗಿರುವಂಥ ತುಂಬ ಟೆಕ್ನಿಕ್ಗಳು ಇಲ್ಲಿ ನಿಮಗೆಲ್ಲರೂ ಕೂಡ ಸಿಗ್ತದೆ. ತುಂಬ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗದಲ್ಲೆಲ್ಲ ಕಡೆಯಲ್ಲಿ KMFಗೆ ಹಾಲು ಹಾಕುವಂಥದ್ದು. ಆದರೆ ಇವರು ಪ್ಯಾಕಿಂಗ್ ಮಾಡೋದ್ರ ಮುಖಾಂತರ ಅದನ್ನು ಕೂಡ ತುಂಬ ಮನೆಗಳಿಗೆ, ಜನರಿಗೆ ಊರಿನ ಹಾಲನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬನ್ನಿ, ನವೀನ್ರ ಜೊತೆ ಮಾತುಕತೆ ಮಾಡ್ತಾ ಈ ಹೈನುಗಾರಿಕೆ ಜರ್ನಿ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ನವೀನ, ನಮಸ್ತೆ. ನಮಸ್ತೆ ಸರ್. ಇವತ್ತು ಹೈನುಗಾರಿಕೆ ಅನ್ನೋದು ತುಂಬಾ ಸವಾಲಿನ ಕೆಲಸ. ಹೌದು. ಅಂಥದ್ರಲ್ಲಿ ನೀವು ನಿಮ್ಮ ಒಂದು ಬೇರೆ ವೃತ್ತಿಯನ್ನು ಇಟ್ಕೊಂಡು ಅದರ ಮಧ್ಯದಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ರಿ. ಹೌದು. ಯಾವ ಕಾರಣಕ್ಕೋಸ್ಕರ ಈ ಹೈನುಗಾರಿಕೆ ಜರ್ನಿ ನಿಮ್ದು ಪ್ರಾರಂಭ ಆಯ್ತು? ಅಂದ್ರೆ ನಾವು ಮೊದಲಾಗಿ ಬೇರೆಯವರಿಂದ ಹಾಲನ್ನು ಕಲೆಕ್ಷನ್ ಮಾಡಿ ಮನೆ ಮನೆಗೆ ಮುಟ್ಟಿಸುವ ವ್ಯವಸ್ಥೆ ಮಾಡ್ತಿದ್ವಿ. ಇವಾಗ ಅಂದ್ರೆ ಅದ್ರ ಸ್ವಲ್ಪ ನಮಗೆ ಅದ್ರ ಬಗ್ಗೆ ಹಾಲಿನ ಬಗ್ಗೆ ಮಾಹಿತಿ, ಆಮೇಲೆ ದನದ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದಾಗ ಅದನ್ನು ನಾವಾಗಿ ಯಾಕೆ ಮಾಡಬಾರ್ದು, ಆ ರೀತಿಯಾಗಿ ನಾವು ಮಾಡ್ತಾ ಹೋದ್ವಿ. ಹಾಗೆ ಮಾಡ್ತಾ ಈ ದೊಡ್ಡ ಮಟ್ಟಕ್ಕೆ ಸ್ವಲ್ಪ ನಮ್ಮ ಲೆವೆಲ್ ಎಷ್ಟು ಆಗುತ್ತಾ ಅಷ್ಟರವರೆಗೆ ನಾವು ಈಗ ಸಾಕ್ತಿದ್ದೇವೆ. ಅಲ್ಲ, ಎಷ್ಟು ವರ್ಷ ಆಯ್ತು ಇದು ಈಗ ಪ್ರಾರಂಭ ಮಾಡಿ? ಸಾಧಾರಣ ನಮಗೆ ಒಂದು 9-10 ವರ್ಷ ಆಗ್ಬೋದು. ಅದು ಚಿಕ್ಕದಾಗಿತ್ತು, ಆಮೇಲೆ ಕ್ರಮೇಣ ದೊಡ್ಡದು ಮಾಡ್ತಾ ಬಂದ್ವಿ. ಎಷ್ಟು ಹಸು ಇತ್ತು ಚಿಕ್ಕದು ಅಂತ ಹೇಳಿದ್ರೆ? ಚಿಕ್ಕದಂದ್ರೆ ಒಂದು 3-4 ಹಸುವಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಮೊದಲಾಗಿ. ಆಮೇಲೆ ಒಂದೊಂದೇ ಕರು ಹಾಕಿದಾಗ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು. ಯಾವ್ದಾದ್ರು ಹಳೆ ಹಸು ಇದೆಯಾ ಈಗ? ಈಗ ಒಂದು ಹಸು ಅಂದ್ರೆ ಉಳಿದಿರೋದೊಂದೇ, ಅಂದ್ರೆ ಹಳೆಯದಂದ್ರೆ ತುಂಬಾ ವಯಸ್ಸಾಯ್ತು ಅದಕ್ಕೆ. ಈಗ ಅದಕ್ಕೆ ಯಾವುದೇ ಇನ್ಫಾರ್ಮೇಶನ್ ನಾವು ಮಾಡ್ತಾ ಇಲ್ಲ. ಎಷ್ಟು ವರ್ಷ ಆಗಿದೆ ಇದಕ್ಕೆ? ಇದಕ್ಕೊಂದು 10-15 ವರ್ಷ ಆಗ್ಬೋದು ಅಂತ ಕಾಣುತ್ತೆ. ಅಲ್ಲ, ಏನ್ ಹೆಸರು ಇಟ್ಟಿದ್ರೆ ಅದಕ್ಕೆ? ಚಮ್ಮಿ ಅಂತ ಇಟ್ಟಿದ್ವಿ. ಇದೆಲ್ಲ ಇದು ಇಲ್ಲೇ ಕರುವಾಗಿ ದೊಡ್ಡದಾಗಿರೋದು. ಅಂದ್ರೆ ಇವಾಗ ಗಬ್ಬದ್ದು ಒಂದ್ 2 ತಿಂಗಳು 3 ತಿಂಗಳೇನೋ ಆಯ್ತು ಇವಾಗ ಇದಕ್ಕೆ. ಅದು ಯಾವ ತಳಿ ಅದು? ಇದು HF ಅಂತ ಹೇಳ್ತೀವಿ, ಫಾರಿನ್ ಬ್ರೀಡ್ ಆಗಿರ್ತದೆ. ಫಾರಿನ್ ಬ್ರೀಡ್. ಹೌದು. ಇದು ಕ್ರಾಸ್ ಗಿರು ಟೈಪ್ ಕ್ರಾಸ್ ಇದೆ, ಕ್ರಾಸಿಂಗ್ ಆಗಿರೋದು. ಇವ್ರು ಅಂತ ಹೇಳಕ್ ಆಗಲ್ಲ. ಇದ್ರ ಹಾಲು ದೊಡ್ಡ ಮಟ್ಟದಲ್ಲಿ ಏನು ಹಾಲು ಬರುದಿಲ್ಲ ಇದಕ್ಕೆ. ಎಷ್ಟು ಕೊಡ್ತದೆ? ಇವಾಗ 8 ಲೀಟರ್ 9 ಲೀಟರ್ ವರೆಗೆ ಸಿಕ್ತಿತ್ತು ನಮಗೆ. ಆಮೇಲೆ ಇವಾಗ ಗಬ್ಬದ್ದು ಈಗ ಏನು ಹಾಲು ಕೊಡ್ತಾ ಇಲ್ಲ. ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದು ದೊಡ್ಡ ವಿಚಾರನೆ. ಇದು ಊರಿದಲ್ಲ, ಊರಿದ ಏನಂದ್ರೆ ಇದ್ರ ಕ್ವಾಲಿಟಿ, ಹಾಲಿನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಗಿಲ್ಲ. ಆರೋಗ್ಯಕ್ಕೂ ಒಳ್ಳೇದು. ಅದ್ರ ಬಗ್ಗೆ ಹಾಲಿನ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಒಂದು ಫ್ಯಾಟ್ ಇದೆಲ್ಲ ಚೆನ್ನಾಗಿರ್ತದೆ. ಗಿಡ ದನನೂ ಚೆನ್ನಾಗಿದೆ. ಏನ್ ಹೆಸರು ಇದಕ್ಕೆ? ಇದಕ್ಕೆ ನಾವು ಹೆಸರೇನು ಹಾಗೇನು ಇಟ್ಟಿಲ್ಲ. ಕೆಂಪಿ ಅಂತ ಒಂದು ಹೆಸರು ಇಟ್ಬಿಡಿ. ಓಕೆ ಸರ್, ನಿಮ್ಮ ಲೆಕ್ಕದಲ್ಲಿ ಒಂದು ಹೆಸರು ಇಡೋಣ. ಇವಾಗೆಲ್ಲ ನೋಡಿ, ಇದು HF ಕ್ರಾಸ್, ಇದು ಜರ್ಸಿ ಟೈಪು, ಇದು ಪ್ಯೂರ್ HF, ಅದು ದೊಡ್ಡದು. ಇದು ಕೂಡ ಹೌದು. ಒಂದೊಂದು ಕಡೆಯಲ್ಲಿ ಹೋಗುವಾಗ ಒಂದೊಂದು ರೀತಿಯ ಟೆಕ್ನಿಕ್ಗಳು ಸಿಗ್ತದೆ. ಈಗ ನೀವಿಲ್ಲಿ ಎಲ್ಲಾ ಕಡೆಯಲ್ಲಿ ಈ ರೀತಿ ಬೈಪನೆಯಲ್ಲಿ ಕೆಳಗಡೆ ಒಂದು ಟೈಮ್ಗೆ ನೀರು ಹಾಕ್ತಾರೆ, ಬಿಡ್ತಾರೆ. ಆದ್ರೆ ನಾನು ಇಲ್ಲಿ ಬಂದು 1 ಗಂಟೆ ಆಗ್ತಾ ಬಂತು. ಇಲ್ಲಿ ಇದರಲ್ಲಿ ಫುಲ್ ನೀರಿದೆ. ಕುಡ್ದಾಗನು ಕೂಡ ಅದು ಫುಲ್ ಆಗ್ತದೆ. ಅದಕ್ಕೆ ನೀವು ನೀರು ಹಾಕೋದು ಕಾಣ್ತಾ ಇಲ್ಲ. ಇದು ಯಾವ ಟೆಕ್ನಿಕ್ ಮೇಲೆ ಈ ರೀತಿ ನೀರು? ಅದೇನಂದ್ರೆ
ಇವಾಗ ಅಲ್ಲೊಂದು ಟ್ಯಾಂಕ್ ಇದೆ, ಮೇನ್ ಟ್ಯಾಂಕ್ ಇಂದ ಬರ್ಬೇಕಾದ್ರೆ ಅಲ್ಲೊಂದು ಚಿಕ್ಕ ಟ್ಯಾಂಕ್ ಮಾಡಿದ್ದೇವೆ ನಾವು. ಹಾ ಅದ್ರಲ್ಲಿ ಸ್ಪಿರಿಟ್ ಲೆವೆಲ್ ಅಂದ್ರೆ ಇದಕ್ಕೆ ಸ್ಪಿರಿಟ್ ಲೆವೆಲ್ ಮಾಡಿದ್ದೇವೆ. ಹಾ ಪೈಪ್ level. ಲೈನ್. ಅದು ಇವಾಗ ಏನಂದ್ರೆ ಇಲ್ಲಿ ಖಾಲಿ ಆದಾಗ ಆ ವಾಲ್ ಬಾಲ್ ಅಲ್ಲಿ ಒಂದು ಒಳಗಡೆ ಇದೆ, ಅದು ಓಪನ್ ಆಗುತ್ತೆ. ಓಪನ್ ಆದಾಗ ಇದಕ್ಕೆ ಅಲ್ಲಿ ಎಷ್ಟು ಕುಡಿತದೆ ನೀವು ಅಷ್ಟನ್ನು ಅದು ಫಿಲ್ ಮಾಡ್ತದೆ. ಅಲ್ಲಿ ಫಿಲ್ ಆದ್ಮೇಲೆ ಆಟೋಮೆಟಿಕ್ ಆಗಿ ವಾಲ್ ಬಾಲ್ ಆಫ್ ಆಗ್ತದೆ. ಆವಾಗ ನಮಗೆ ಅದನ್ನು ಕಂಟ್ರೋಲ್ ಮಾಡೋ ವ್ಯವಸ್ಥೆ ನಮಗೇನು ನಾವು ಮಾಡ್ಬೇಕಂತ ಇಲ್ಲ, ಅದೇ ಆಗುತ್ತೆ. ಅಂದ್ರೆ ನೀರು ಸ್ವಲ್ಪ ತೆಗಿರಿ ನೋಡು ಅದರಲ್ಲಿ. ಇವಾಗ ನೋಡಿ ನಾನು ಸ್ವಲ್ಪ ಈಗ ಇಷ್ಟು ನೀರು ಖಾಲಿ ಆದಾಗ ನೋಡಿ ಸ್ನೇಹಿತರೆ, ನೀರು ತೆಗಿತಿದ್ದಾರೆ ಈಗ ನೋಡಿ. ನೋಡಿ ಈಗ ನೀರು ಖಾಲಿ ಆಗ್ತಾ ಉಂಟು, ಅಲ್ಲಿ ಫಿಲ್ ಆಗ್ತಾ ಉಂಟು ನೋಡಿ, ಮಧ್ಯದಲ್ಲಿ ಬರ್ತಾ ಉಂಟು ನೋಡಿ. ಬರ್ತದೆ. ಅದು ಎಷ್ಟು ಕುಡಿತದೆ ಆ ಲೆವೆಲ್ಗೆ ಬಂದು ನಿಲ್ತದೆ ಅದು. ಈಗ ನಾವು ಸಾಧಾರಣ ಹೇಗೆ ಅಂತ ಹೇಳಿದ್ರೆ ನೀರು ಕೊಡೋದು ಮಧ್ಯಾಹ್ನ ಟೈಮಿಗೆ ಅಥವಾ ಸಂಜೆ ಟೈಮಿಗೆ 1-2 ಸಲ ಕೊಡೋದು. ಹೌದೌದು. ಆದ್ರೆ ನಮ್ಗೆ ಯಾವಾಗ ಬೇಕಾಗ ನಾವು ನೀರು ಕುಡಿತೇವೆ. ಹೌದು. ಹಾಗೆ ಈ ರೀತಿ ಕಂಟಿನ್ಯೂ ನೀರು ಕೊಟ್ಟಾಗ ಇದರ ಆರೋಗ್ಯದಲ್ಲಿ ಅಥವಾ ಇದರ ಲೈಫ್ ಸ್ಟೈಲ್ ವ್ಯತ್ಯಾಸ ಆಗಿದೆ. ಕರೆಕ್ಟ್ ಹೇಳಿದ್ರೆ ಅದು ಏನಂದ್ರೆ ಈಗ ನಮಗೆ ಒಂದು ಬಾಯಾರಿಕೆ ಅನ್ನೋದೊಂದು ನಮ್ಮ ಮನಸ್ಥಿತಿಯಲ್ಲಿ ಬರಬೇಕು ಕುಡಿಬೇಕಾದ್ರೆ. ಅದಕ್ಕೆ ಬರುವುದು ನಮ್ಗೆ ಅರ್ಥ ಆಗೋದಿಲ್ಲ. ಇವಾಗ ನೋಡಿ ಅದಕ್ಕೆ ನೀರು ಬೇಕು. ನೀರು ಬೇಕಂದ್ರೆ ನಾವು ಅಷ್ಟೊತ್ತಿಗೆ ಇಡ್ಲಿಕ್ಕೆ ಆಗ್ತದ? ಇಲ್ಲ. ಇವಾಗ ಏನಂದ್ರೆ ಅದ್ರ ಹತ್ರನೇ ಇದ್ದಾಗ ಅದಕ್ಕೆ ಯಾವಾಗ ಬೇಕೋ ಆವಾಗ ಕುಡಿಬಹುದು ನೋಡಿ. ಆಮೇಲೆ ಹಾಲಿನಲ್ಲೂ ಪರಿಣಾಮ ಒಳ್ಳೆ ಬೀರ್ತದೆ. ಏನಂದ್ರೆ ಹಾಲಿನ ಇಳುವರಿಯಲ್ಲೂ ಒಳ್ಳೆ ಇಳುವರಿ ಬರ್ತದೆ ನಮಗೆ. ನೀರು ಮೇಯ್ನ್ ಆಗಿರ್ತದೆ ಇದಕ್ಕೆ. ನೀರು ಈ ರೀತಿ ಒಂದು ಟೆಕ್ನಿಕ್ ಉಪಯೋಗಿಸಿದ್ರಲ್ಲ, ಇದು ಯಾರು ಮಾಡ್ಬೇಕಾದ್ರೂ ಒಳ್ಳೇದು ಅಂತ ನನಗೆ ಹೌದಂದ್ರೆ ಹೆಚ್ಚು ಖರ್ಚಿಲ್ಲದೆ. ಇಲ್ಲ ಇದು ತುಂಬಾ ಕಮ್ಮಿ ಖರ್ಚಲ್ಲಿ. ಇವಾಗ ಫಾರಿನ್ ಸಿಸ್ಟಮ್ ಎಲ್ಲ ಅಂದ್ರೆ ಆಟೋಮೆಟಿಕ್ ಎಲ್ಲ ಸಿಸ್ಟಮ್ ಮಾಡ್ತಾರೆ. ತುಂಬಾ ಖರ್ಚಿದೆ ಅದಕ್ಕೆ. ತುಂಬಾ ಅಂದ್ರೆ ಒಂದೊಂದು ಲೈನಿಗೆ ಒಂದು 2-3 ಸಾವಿರ ಖರ್ಚು ಬೇಕಾಗ್ತದೆ. ಇದಕ್ಕೆ ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿಯಲ್ಲಿ ನಾವು ಮಾಡಿದ್ವಿ. ಸಾಮಾನ್ಯ ಒಂದು ಬಟಲ್ ಅಂತಂದು ನೀವು ಸಾಮಾನ್ಯ ಒಂದು ಸ್ಟೀಲ್ ಇದು. ಮತ್ತೆ ಪೈಪ್ ಲೈನ್ ನನ್ನ ತಮ್ಮನೇ ಇದ್ದಾನೆ, ಅವನೇ ಮಾಡಿರೋದು. ಅದೆಲ್ಲ ಮಾಡಿ ಅವ್ರು ಸೆಟ್ಟಿಂಗ್ ಮಾಡಿ ಎಲ್ಲ ಮಾಡಿರೋದು. ಹೌದೌದು. ಈಗ ಇದಕ್ಕೆ ಆಹಾರ ಏನಂದ್ರೆ ನಾವು ಇವಾಗ ಐಡಿಯಲ್ ಇದ್ದವರದ್ದು ಫೀಡ್ ಹಾಕ್ತೇವೆ. ಆಮೇಲೆ ಜೋಳ ಬೂಸ, ಆಮೇಲೆ ಇದು ಹೆಬ್ರಿಯಿಂದ ಮಾತಾ ಅಂತ ಮಿಕ್ಸ್ ಫೀಡ್ ಬರ್ತದೆ ನೋಡಿ. ಇದು ಮಿಕ್ಸ್, ಇದ್ರಲ್ಲಿ ಎಲ್ಲಾ ತರದ್ದು ಫೀಡ್ಗಳು ಮಿಕ್ಸ್ ಆಗ್ತದೆ. ಅದೇ ರೀತಿ ನೋಡಿ ಜೋಳ ಬೂಸ ಇದು ಒಟ್ಟು ಎಷ್ಟು ಆಗ್ತಿರಿ ಒಂದು ದಿನಕ್ಕೆ? ಇದು ಐಡಿಯಲ್. ಒಟ್ಟು ಅಂದ್ರೆ ನಾವು ಹಾಲಿನ ಇಳುವರಿ ಮಟ್ಟ ಅಂದ್ರೆ ಹೇಗಿರ್ತದೆ ಅದಕ್ಕೆ ಡಿಪೆಂಡ್ ಆಗಿ ನಾವು ಫೀಡ್ ಮಾಡ್ತೇವೆ. ಇದರಲ್ಲಿ ಹೆಚ್ಚು ಹಾಲು ಕೊಡುವಂತದ್ದು ಯಾವ್ದಾದ್ರು ದನಗಳಿದೆಯಾ ನೋಡಿ? ಅದು ಕಪ್ಪು ಬಿಳಿ ಇದೆಯಲ್ಲ ಅದು. ಆಮೇಲೆ ಈ ಕಡೆ ಇದೆಲ್ಲ HF, ಅದ್ರಲ್ಲಿ ಹಾಲಿನ ಇಳುವರಿ ಜಾಸ್ತಿ. ಅದೇ ರೀತಿ ಇದೆಲ್ಲ ಕ್ರಾಸ್ ಬ್ರೀಡ್. ಇದ್ರಲ್ಲಿ ಎಲ್ಲ ಒಂದು ಅಷ್ಟೊಂದು ಹಾಲಿಲ್ಲ, ಆದ್ರೆ ಕ್ವಾಲಿಟಿ ಹಾಲು. ಏನಂದ್ರೆ ಇವಾಗ ನಾವು ಹಾಲನ್ನು ಸೇಲ್ ಮಾಡ್ತೇವೆ, ನಮ್ಮ ಮನೆಗೆ ತಗೊಂಡು ಹೋಗ್ತೇವೆ. ಆವಾಗ ಅಂದ್ರೆ ಆ ಹಾಲನ್ನ ಅಂದ್ರೆ ಕ್ವಾಲಿಟಿ ಮಟ್ಟಕ್ಕೆ ಬೇಕಾದ್ರೆ ಇಂತ ದನಗಳನ್ನು ಸಾಕಿದ್ರೆ ಆ ಹಾಲುಗಳು ಕ್ವಾಲಿಟಿ ಬರ್ತವೆ. HF ಅದೇ ತುಂಬಾ ಹಾಲು ಕೊಡುವುದರಲ್ಲಿ ಕ್ವಾಲಿಟಿ ಅಂದ್ರೆ ಫ್ಯಾಟಿನ ಅಂಶ ಕಮ್ಮಿ ಇರ್ತದೆ. ಮತ್ತೆ ನಮಗೆ ಒಂದು ಅಷ್ಟೊಂದು ಕುಡಿಯಕ್ಕೆ ರುಚಿ ಆ ತರ ಬರುದಿಲ್ಲ. ಅದಕ್ಕಾಗಿ ನಾವು ಈ ಎಲ್ಲ HF ಆಮೇಲೆ ಜರ್ಸಿ ಇದೆಲ್ಲ ಮಿಕ್ಸ್ ಮಾಡಿ ಸಾಕ್ತೇವೆ. ಈ ಯಂತ್ರದ ಬಗ್ಗೆ ಒಂದು ಹೇಳಿಬಿಡಿ. ಈ ಯಂತ್ರ ಏನಂದ್ರೆ 24 ವೋಲ್ಟ್ ಅಲ್ಲಿ ವರ್ಕ್ ಆಗ್ತದೆ. ಇದು ಮಿಲ್ಕಿಂಗ್ ಮಿಷಿನ್, ಇದು ಅವರದ್ದು ಮಿಷಿನ್. ಇದು ಡಬಲ್ ಬ್ಯಾರಲ್. ಏನಂದ್ರೆ ಈ ಕರೆಂಟ್ ಬೇಕಿಲ್ಲ ಇದಕ್ಕೆ. ಇದು ಸೋಲಾರ್ ಸಿಸ್ಟಮ್ ಮಾಡಿದ್ದಾರೆ. ಸೋಲಾರ್ ಸಿಸ್ಟಮ್ ಅಂದ್ರೆ ನಾವು ಅಲ್ಲಿ 24 ವೋಲ್ಟ್ 2 ಬ್ಯಾಟ್ರಿ ಇದೆ. ಬ್ಯಾಟ್ರಿಯಿಂದ ಅದಕ್ಕೆ ಚಾರ್ಜ್ ಆಗ್ತದೆ ಸೋಲಾರ್ ಇಂದ. ಆಮೇಲೆ ಇದು ವರ್ಕ್ ಆ 2 ಬ್ಯಾಟ್ರಿಯಿಂದ ಇದು ವರ್ಕ್ ಆಗ್ತದೆ. ಒಂದೇ ಸಲಕ್ಕೆ 2 ದನಗಳನ್ನ ಕರೀಲಿಕ್ಕೆ ಆಗ್ತದೆ. ಏನಂದ್ರೆ ಒಂದ್ ವೇಳೆ ಮಳೆ ಬರಲೇ ಇದು ಮೋಡ ಬಂದು ಮಳೆ ಬಂದಾಗ ನಾವು ಸಿಡ್ಲು ಬಂದಾಗ ಕರೆಂಟ್ ಇದೆಲ್ಲ ಯೂಸ್ ಮಾಡೋದು ಸ್ವಲ್ಪ ಡೇಂಜರ್. ಇದ್ರಲ್ಲಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಇಷ್ಟವರೆಗೆ ನಮ್ಗೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮತ್ತೆ ಒಳ್ಳೇದು ನೀಟಾಗಿ ಇಡ್ಲಿಕ್ಕೆ ಆಗ್ತದೆ. ಎಲ್ಲ ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಮಾಡಿದ್ದಾರೆ. ಪೈಪ್ ಲೈನ್ ಈಗ ನಾವೆಲ್ಲ ಈಗ ತೊಳೆದೆಲ್ಲ ಕ್ಲೀನ್ ಆಗಿ ಇಟ್ರೆ ಕ್ಲೀನ್ ಆಗಿರ್ತದೆ. ಯಾವುದೇ ಸಮಸ್ಯೆ ಇಲ್ಲಿವರೆಗೆ ಬಂದಿಲ್ಲ. ಅಲ್ಲ ಈಗ ನೀವು ಪ್ಯಾಕ್ ಮಾಡ್ತಿದ್ರಿ ಈ ಹಾಲನ್ನು? ಹೌದು. ತೋರಿಸಿ ಒಂದು ಪ್ಯಾಕ್ ಹೇಗೆ ಮಾಡ್ತೀರಿ? ಒಂದು ಪ್ಯಾಕ್ ಮಾಡ್ಬೇಕು ನೋಡಿ. ಆ ತರ ಅರ್ಧ ಲೀಟರ್ದು ಮಗ್ ಇದೆ, ಅದರಲ್ಲಿ ಫುಲ್ ಆಗಿ ತಗೊಂಡು ಇವಾಗ ನಾವು ಅದನ್ನು ಪ್ಯಾಕಿಂಗ್ ಮಾಡ್ತೇವೆ. ಆ ಮೆಥಡ್ ಅಲ್ಲಿ ಇರ್ತದೆ. ಶೀಲ್ಡ್ ಆಯ್ತು. ಅದನ್ನು ನಾವು ಸ್ವಲ್ಪ ನಾರ್ಮಲ್ ಟೆಂಪರೇಚರ್ ಗೆ ಬರ್ಲಿಕ್ಕೆ ನೀರಿನ ಡಬ್ಬಲ್ಲಿ ಹಾಕ್ತೇವೆ. ಆವಾಗ ನಮ್ಮ ವಾತಾವರಣದ ಟೆಂಪರೇಚರ್ ಬರ್ತದೆ. ಹಾಲು ಕೆಡುವುದಕ್ಕೆ ಒಂದು ಸ್ವಲ್ಪ ಒಳ್ಳೇದಾಗ್ತದೆ. ಅಂದ್ರೆ ಇದು ಅರ್ಧ ಲೀಟರ್ ಪ್ಯಾಕಿಂಗ್. ಈಗ ಎಷ್ಟು ಮನೆಗಳಿಗೆ ಕೊಡ್ತೀರಿ ಇದನ್ನು? ನಾವು ಮನೆಗಳಂತ ಅಲ್ಲ, ಎಷ್ಟೆಷ್ಟು ಬೇಕಾಗ್ತದೆ ಅಷ್ಟನ್ನು ಮಾತ್ರ ಪ್ಯಾಕಿಂಗ್ ಮಾಡ್ತೇವೆ ನಾವು. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಪ್ಯಾಕಿಂಗ್ ಮಾಡ್ತೇವೆ. ಉಳಿದನ್ನು ನಾವು ಡೈರಿಗೆ ಹಾಕ್ತೇವೆ. ಒಟ್ಟು ಒಂದು ದಿನಕ್ಕೆ ಎಷ್ಟು ಲೀಟರ್ ಹಾಲು ಸಿಗ್ತದೆ?
ಇವಾಗ ಸೆಕೆ ಟೈಮ್ ಹಾಗೆ ಇದು ಸ್ವಲ್ಪ ಇಳುವರಿ ಕಮ್ಮಿ ಇದೆ. 140-150 ಲೀಟರ್ 250 ಲೀಟರ್ ವರೆಗೂ ಹೋಗ್ತದೆ. ಇವಾಗ ಒಂದು 140-150 ಲೀಟರ್ ಅಲ್ಲಿ ಇದೆ. ಎಲ್ಲ ಇಲ್ಲಿ ಗಬ್ಬ ಇರುವುದರಿಂದ ಅಷ್ಟೊಂದು ಹಾಲಿಗೆ ಕೊಡ್ತಾ ಇಲ್ಲ. ಆದ್ರೂ ರೈಸ್ ಆಗುತ್ತೆ. ರೈಸ್ ಆಗುತ್ತೆ. ಈಗ ಸಾಧಾರಣ ಜನರದ ಆಲೋಚನೆ ಹೇಗೆ ಅಂತ ಹೇಳಿದ್ರೆ ಹಾಲನ್ನು ಡೈರಿ ಕೊಡೋದು ಬರೋದು ಅಂತ ಹೇಳಿ. ಹೌದೌದು. ಅಂತ ನೀವು ಪ್ಯಾಕೆಟ್ ಸಿಸ್ಟಮ್ ಅನ್ನು ಮಾರ್ಲಿಕ್ಕೆ ಯಾಕೋಸ್ಕರ ಮಾಡಿದ್ದು? ಯಾಕೆಂದ್ರೆ ಮೊದಲಾಗಿ ನಾವು ಅದನ್ನ ಪ್ರಾಯೋಗಿಕ ಮಾಡಿದ್ರೆ ಮೊನ್ನೆ ಅದರ ಜನರ ಅಭಿಪ್ರಾಯ ಯಾವ ರೀತಿ ಇರ್ತಂತ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾಡಿದಾಗ ಅದು ಆ ಗುಣಮಟ್ಟದ ಬಗ್ಗೆ ತುಂಬಾ ಅಂದ್ರೆ ಇದರಿಂದ ನಾವು ಈಗ ಕೊಟ್ಟಾಗ ಅದನ್ನ ಮೊಸರು ಮಾಡ್ತಾರೆ, ಮೊಸರು ಮಾಡಿ ತುಪ್ಪ ಮಾಡ್ತಾರೆ. ಆಮೇಲೆ ಅದನ್ನ ಬೈ ಪ್ರಾಡಕ್ಟ್ ಬೇರೆಲ್ಲ ಯಾವ್ದು ಐಟಮ್ ಮಾಡ್ತೀವಿ ಹಾಲಿದು ಅದೆಲ್ಲ ಅವರಿಗೆ ಸಿಗ್ತದೆ, ಒಂದರಲ್ಲಿ ಸಿಗ್ತದೆ. ಅದಕ್ಕೆ ಬೇಕಾಗಿ ಅವರು ಇದನ್ನ ತುಂಬಾ ಲೈಕ್ ಮಾಡ್ತಾರೆ ಕೆಲವರು. ನಮ್ದು ಊರಿದೆ ಹಾಲು ಬೇಕು ಅಂತ. ಹಾಗೆ ಮಾಡ್ತಾ ಮಾಡ್ತಾ ಅದು ಕ್ರಮೇಣ ದೊಡ್ಡ ಮಟ್ಟಿಗೆ ನಮ್ದು ಮಡಂತೆಯಿಂದ ಪುಂಜಲಕಟ್ಟೆವರೆಗೆ ಮಾಡ್ತೇವೆ ನಾವು. ಮನೆ ಮನೆಗೆ ಕೊಡ್ತೇವೆ. ಆಮೇಲೆ ಅವರಿಗೆ ಏನಾದ್ರು ಇದು ಫಂಕ್ಷನ್ ಏನಾದ್ರು ಇದ್ರೆ ಅಲ್ಲಿಗೂ ಸಪ್ಲೈ ಮಾಡ್ತೀವಿ. ಸಾಧಾರಣ ದನಗಳನ್ನು ನೀವು ಹೇಗೆ ಇದನ್ನು ಸಾಕ್ತೀರಿ ಅಂತ ನೋಡ್ಬೇಕಾದ್ರೆ ಹೌದು, ನೋಡುವಾಗ ಗೊತ್ತಾಗುತ್ತೆ. ಇಷ್ಟು ದನಗಳಿದ್ರು ನಾನು ಒಂದು 2 ಗಂಟೆಯಿಂದ ಇಲ್ಲಿದ್ದೇನೆ, ಯಾವುದೇ ಸ್ಮೆಲ್ ಇಲ್ಲ, ಅದರ ಜೊತೆ ಇಡೀ ಇದ್ರ ಸ್ಕಿನ್ ಯಾವುದೇ ಸೆಗಣಿಗಳಿಲ್ಲ. ಕೆಲವು ಕಡೆ ನೋಡುವಾಗನೇ ಗೊತ್ತಾಗ್ತದೆ ಇದು ಆಗೋ ಕೆಲಸ ಅಲ್ಲ ಅಂತ ಆಗ್ತದೆ, ಯಾಕಂದ್ರೆ ಮೈ ಇಡೀ ಸೆಗಣಿಯನ್ನು ಜಾರಿಸ್ಕೊಂಡಿರ್ತದೆ. ಆದ್ರೆ ಇಷ್ಟು ಕ್ಲೀನ್ ಇದೆ. ಇದಕ್ಕೆ ತುಂಬಾ ಕೆಲಸಗಳು ಬೀಳ್ಬೋದು ಅನ್ಕೊಂಡಿದೆ. ಇದನ್ನ ಹೇಗೆ ಕ್ಲೀನ್ ಸಿಸ್ಟಮ್ ತರ್ತೀವಿ? ಹಾಗೇನಿಲ್ಲ, ನಾವು ಇದಕ್ಕಾಗಿ ಒಂದು ದೊಡ್ಡ ಟ್ಯಾಂಕ್ ಮಾಡಿದ್ವಿ. ಎಲ್ಲಿ? ಅದು ನಮ್ಮ ಒಂದು ಮನೆ ಹತ್ರ ಮೇಲ್ಗಡೆ ಇದೆ, ತುಂಬಾ ಹೈಟ್ ಅಲ್ಲಿ ಇದೆ. 20 ಫೀಟ್ ಹೈಟ್ ವರೆಗೆ ಇದೆ. ಅದ್ರದ ನೀರನ್ನು ಫೋರ್ಸ್ ಆಗಿ ಅಂದ್ರೆ ಒಂದೇ ಪೈಪ್ ಲೈನ್ ಅಲ್ಲಿ ಡೈರೆಕ್ಟ್ ಇಲ್ಲಿ ಬರುವ ಹಾಗೆ ಮಾಡಿದ್ದೇವೆ. ಅದರ ಪ್ರೆಷರ್ ಇಂದ ತೊಳೆಯುವುದರಿಂದ ನಮಗೆ ಯಾವುದೇ ಅದ್ರ ಬ್ರಷ್ ಹಾಕಿ ಅದ್ರ ಮೈಯುಜ್ಜಿ ತೊಳೆಯುವಂತ ಪ್ರಮೇಯ ಕಾಣುದಿಲ್ಲ. ನೋಡಿ ಇವಾಗ ಅವರು ಅಂದ್ರೆ ಇದು ಇದೆಷ್ಟು ಇಂಚ್ ಇದೆ? ಅದು ಒಂದು ಅಲ್ಲ, ಸಣ್ಣದು ಸಣ್ಣ 3/4 ಇಂಚ್ ಇರ್ತದೆ. ಅದೇ 3/4 ಇಂಚ್ ಇಲ್ಲ ಅಂತ ಹೇಳಿ 3/4 ಇಂಚ್ ನೋಡಿ, ಅರ್ಧ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಅಲ್ಲಿಂದ ಮೇಲ್ಗಡೆಯಿಂದ ಸುಮಾರು 2 ಇಂಚಿನ ಪೈಪ್ ಅದು. ಅಲ್ಲಿಂದ ಕೆಳಗೆ ಎಷ್ಟು ಅಡಿ ಮೇಲೆ ಇದೆ? ಅದು 60 ಅಡಿ ಇರಬಹುದು. 60 ಅಡಿ ಇದೆ. 60 ಅಡಿಯಿಂದ ಕೆಳಗೆ ಬಂದು ಲಾಸ್ಟ್ಗೆ ಅರ್ಧ ಇಂಚಲ್ಲಿ ಇದು ರಟ್ಲಿಕ್ಕೆ ಪ್ರಾರಂಭ ಆಗ್ತದೆ. ಪ್ರೆಷರ್ ಅಲ್ಲಿ ಒಂದ್ಸಲ ತೋರಿಸ್ತಾರೆ ನಮ್ಗೆ ಅಂತ ರಟಿಸ್ಬೇಡಿ ಕ್ಯಾಮರಕ್ಕೆ, ಆ ಕಡೆ ರಟಿಸಿ ನೋಡ ಮಾಡ್ಲಿ. ನೋಡಿ ಆನ್ ಮಾಡ್ತಾರೆ ಈಗ. ನೋಡಿ ಸ್ನೇಹಿತರೆ, ಅಂದ್ರೆ ಸರ್ವಿಸ್ ಸ್ಟೇಷನ್ ಅಲ್ಲೆಲ್ಲ ಯಾವ ಸ್ಪೀಡಲ್ಲಿ ಬರ್ತದೆ ಆ ಸ್ಪೀಡಲ್ಲಿ ನೀರು ಬೀಳ್ತಿದೆ ನೋಡಿ. ದಿನಕ್ಕೆ ಎಷ್ಟು ಸಾರಿ ಈ ರೀತಿ ತೊಳಿತೀರಿ? ನಾವು ಬೆಳಿಗ್ಗೆ ಒಂದು ಬೇಗ ಅಂದ್ರೆ 4 ಗಂಟೆಗೆ ಅದ್ರ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಸೆಗಣಿ ಎಲ್ಲ ತೆಗ್ದಾದ್ಮೇಲೆ ಈ ತರ ತೊಳಿತೀವಿ. ಆಮೇಲೆ ಮಧ್ಯಾಹ್ನ ಒಂದ್ಸಲ ನೀಟಾಗಿ ತೊಳೆದು ಆಮೇಲೆ ಕರಿಯುವವರೆಗೆ ಕ್ಲೀನ್ ಆಗಿರ್ತದೆ. ಇನ್ನು ಸಂಜೆ ಆದ್ಮೇಲೆ ಅದಕ್ಕೆ ರೆಸ್ಟ್. ಈ ತರ ಕ್ಲೀನ್ ನೀಟಾಗಿ ಬಿಟ್ಟು ಬಿಡ್ತೇವೆ. 2 ಬಾರಿ 2 ಬಾರಿ ತೊಳಿತೇವೆ. ಅಲ್ಲ ನೋಡಿ, ಅದು ಸೆಗಣಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ ಆಯ್ತು ನೀರು ಬೀಳ್ತಿದ್ದಾಗೆಲ್ಲ. ಹೌದೌದು. ಈಗ ನೀರು ಹಿಡಿದಾಯ್ತು, ಕ್ಲೀನ್ ಮಾಡಿ ಆಯ್ತು. ಆಮೇಲೆ ಇದಕ್ಕೆ ಟೆಂಪರೇಚರ್ ಏನಾದ್ರು ವ್ಯವಸ್ಥೆಗಳಿದೆ? ಹೌದು, ನಾವು ಯಾವುದೇ ರೀತಿಯ ಅಂದ್ರೆ ಈಗ ಕರೆಂಟ್ ನಿಂದ ಫ್ಯಾನ್ ತಿರುಗ್ತದ್ರೆ ಅದ್ರ ಒಂದು ವೇಸ್ಟ್ ಖರ್ಚು ನಮಗೆ ಎಷ್ಟು ಖರ್ಚು ಬೀಳ್ತದೆ. ಅದು ಬಿಟ್ಟು ಫ್ಯಾನ್ ಹೆಚ್ಚಾಗಿ ಉಳಿಯಲ್ಲ ಇಲ್ಲಿ. ಟ್ರಕ್ಸ್ ಇದೆಲ್ಲ ಅದು ಏನಾದ್ರು ಸಿಡ್ಲಿಗೆ ಇದೆಲ್ಲ ಹೋಗ್ತದೆ. ಅದಕ್ಕಾಗಿ ನಾವು ಇವಾಗ ಒಂದು ಬಫ್ಲಾ ಸಿಸ್ಟಮ್ ಮಾಡಿದ್ದೇವೆ. ಈ ನಾವು ಕರ್ದಾದ್ಮೇಲೆ ಫುಲ್ ಇಲ್ಲದ್ರೆ ಮಧ್ಯಾಹ್ನ ಇಷ್ಟೊತ್ತಿಗೆ ನಾವು ಅದನ್ನು ಓಪನ್ ಮಾಡಿಬಿಟ್ರೆ ಫುಲ್ ಅಂದ್ರೆ ಕೋಲ್ಡ್ ಆಗಿರ್ತದೆ. ಅದರ ಮೇಲೆ ಮೈ ಮೇಲೆ ತುಂಬಾ ಈ ತರ ಇಬ್ಬನಿ ತರ ಬೀಳುತ್ತದೆ. ನೋಡಿ ಸ್ನೇಹಿತರೆ, ಇದಕ್ಕೊಂದು ಮಿಸ್ಟ್ ಮಂಜು ಬಿದ್ದ ರೀತಿಯಲ್ಲಿ ನೀರನ್ನು ನೋಡಿ ಹಾರಿಸುವ ವಿಧಾನ ನೋಡಿ. ಹಾರಿಸ್ಲಿಕ್ಕೆ ಶುರು ಆಯ್ತು ನೋಡಿ, ಈ ತರ ಬೀಳ್ತದೆ ನೋಡಿ ಸ್ನೇಹಿತರೆ. ಹೇಗೆ ಕಾಣ್ತದೆ ನಿಮ್ಗೆ ನೋಡಿ. ಇಲ್ಲಿ ನಾವು ಸ್ವಲ್ಪ ಸಿಕ್ಕಾಕೊಂಡಿರ್ಬೇಕು ಇದರಲ್ಲಿ. ಅದು ಸ್ವಲ್ಪ ಬ್ಲಾಕ್ ಆಗಿದೆ, ಅದು ಕ್ಲೀನ್ ಮಾಡ್ತಿರ್ಬೇಕು. ಎಷ್ಟು ಗಂಟೆ ಆಗ್ತದೆ ಈ ರೀತಿ? ಇದು ಸಂಜೆ ನಾವು ಒಂದು 2 ಗಂಟೆ ರನ್ನಿಂಗ್ ಅಲ್ಲಿ ಇರ್ತದೆ. ಆಮೇಲೆ ಮಧ್ಯಾಹ್ನ ಯಾವ ತರ ಕ್ಲೀನ್ ಆಗಿ ನಮಗೆ ನೀಟಾಗಿ ಕೆಲಸ ಆದ್ಮೇಲೆ ಫುಲ್ ಹಾಕಿ ಬಿಡ್ತೇವೆ. ಆಮೇಲೆ ಕರಿಯುವಾಗ ಆಫ್ ಮಾಡಿಬಿಡ್ತೇವೆ. ಅಂದ್ರೆ ಅದರಿಂದ ಏನಾದ್ರು ಮಳೆ ಬಿದ್ದ ರೀತಿಯಾಗಿ ಶೀತ ಇಂತ? ಇಲ್ಲ ಮೊದಲೆಲ್ಲ ಆತರ ಹೇಳ್ತಿದ್ರು. ಏನು ನಮಗೆ ಇದಕ್ಕೆ ಏನೋ ಸೆಟ್ ಆಗಿದೆ ಗೊತ್ತಿಲ್ಲ. ಅದು ಇಷ್ಟವರೆಗೆ ಏನು ಪ್ರಾಬ್ಲಮ್ ಆಗಿಲ್ಲ. ನನಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಒಳ್ಳೇದಂತ ಕಾಣ್ತದೆ. ಅಂದ್ರೆ ನಮಗೂ ನೋಡಿ ಇದು ಕೆಲಸ ಮಾಡ್ಬೇಕಾದ್ರು ಸ್ವಲ್ಪ ಕೋಲ್ಡ್ ಆಗಿರ್ತದೆ, ತಂಪಾಗಿರ್ತದೆ. ಭಾರಿ ಸಣ್ಣದು ಇರುತ್ತೆ. ತುಂಬಾ ಸಣ್ಣದಾಗಿ ಬರ್ತದೆ. ಪ್ರೆಷರ್ ಉಂಟು ತುಂಬಾ ಮೇಲ್ಗಡೆಯಿಂದ. ಈಗ ಇದಕ್ಕೆ ಹಸಿ ಸೊಪ್ಪುಗಳೆಲ್ಲ ಬೇಕಾಗ್ತದೆ. ಹೌದು, ಅಂದ್ರೆ ತಿನ್ಲಿಕ್ಕೆ. ಅದಕ್ಕೆ ಏನೇನು ವ್ಯವಸ್ಥೆಗಳು? ಇವಾಗ ನೋಡಿ ನಮಗೆ ಲೇಬರ್ ಸಮಸ್ಯೆ ತುಂಬಾ ಜಾಸ್ತಿ. ಈ ಮೂಡಲ್ಲಿ ನಮಗೆ ಲೇಬರೇ ಸಿಗುದಿಲ್ಲ. ಅದಕ್ಕೆ ಏನು ಅಂತಂದ್ರೆ ಈ ತೋಟದೆಲ್ಲ ಹುಲ್ಲೆಲ್ಲ ಇರ್ತದೆ ನಮಗೆ. ಯಾರಾದ್ರೂ ಹೇಳಿದ್ರೆ ಅವ್ರ ತೋಟವೆಲ್ಲ ಕ್ಲಿಯರ್ ಮಾಡಿ ನಾವು ಕ್ಲೀನ್ ಮಾಡಿ ಕೊಡ್ತೇವೆ.
ನಮಗೂ ಇದಕ್ಕೆ ಮೇವು ಆಗ್ತದೆ. ಹಾ. ಅದೇ ರೀತಿ ಅವ್ರಿಗೂ ಅವರ ತೋಟ ಕ್ಲೀನ್ ಆದಾಗೆ. ಹಾಗೆ ನಮ್ಮ 3 ಜನ ಮೆಂಬರ್ ಇದ್ದಾರೆ. ಹಾ. ನಾವು ಎಲ್ಲಿ ಹೇಳ್ತೇವೆ ಅಲ್ಲಿಗೆ ಹೋಗ್ತಾರೆ, ಹಾ. ಎಲ್ಲ ಕಟ್ಟಿಂಗ್ ಮಾಡಿ ಆಮೇಲೆ ನಮ್ಮ ಪಿಕಪ್ ಇದೆ, ಹಾ. ತುಂಬಿಸ್ಕೊಂಡು ಬರ್ತಾರೆ. ಈಗ ಸಾಧಾರಣ ಇದನ್ನ ಮಾಡ್ಲಿಕ್ಕೆ ಹೊರಡುವಾಗ ತುಂಬಾ ಜನರು ಒಂದೇ ಬಾರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊರಡ್ತಾರೆ. 10 ಲಕ್ಷ 20 ಲಕ್ಷ 25 ಲಕ್ಷ 50 ಲಕ್ಷ ಲೋನ್ ಮಾಡುದು ಹೌದು. ಮತ್ತು ದೊಡ್ಡದಾಗಿರುವಂತ ಕಟ್ಟಡಗಳನ್ನು ಕಟ್ಟುದು. ಅದರಲ್ಲಿ ಹೆಚ್ಚು ಹೈನುಗಾರಿಕೆ ಲಾಸ್ ಪ್ರಾರಂಭ ಆಗುತ್ತೆ. ಹೌದೌದು. ಈಗ ನಿಮ್ದು ನೋಡಿದ್ರೆ ಅತ್ಯಂತ ಸರಳವಾಗಿ ನೀವು ಶೆಡ್ ಅನ್ನು ನೀವು ಮಾಡಿದ್ರಿ. ಹೌದು. ನಿಮ್ಮ ಶೆಡ್ ಅನ್ನು ಒಂದು 5 ನಿಮಿಷದಲ್ಲಿ ಸಿಂಪಲ್ ಆಗಿ ವಿವರಿಸುತ್ತದೆ. ಹಾ. ಹೇಗೆ ನೀವು ಇದನ್ನು ಮಾಡಿದ್ರಿ? ನೋಡಿ, ಇವಾಗ ನೋಡಿ ಅಲ್ಲಿ ನಾವು ಕಂಬ ತರ ಟೈಪ್ ಮಾಡಿದ್ದೇವೆ. ಹಾ. ಮತ್ತೆ ತುಂಬಾ ಗೋಡೆ ತರ ಜಾಸ್ತಿ ಇಲ್ಲ, ಹೆಚ್ಚಾಗಿ ತುಂಬಾ ಕಮ್ಮಿ ಖರ್ಚಲ್ಲಿ. ಈಗ ನೋಡಿ ಮೇಲ್ಗಡೆ ಮೇಲ್ಚಾವಣಿ ಮಾಡಿದ್ದೇವೆ. ಯಾಕಂದ್ರೆ ಈಗ ಹುಲ್ಲು ಹಾಕ್ತಿವಿ ಅದರಲ್ಲಿ. ಹೌದು. ಹುಲ್ಲು ಹಾಕಿದ್ರೆ ಕೋಲ್ಡ್ ಆಗ್ತದೆ, ಆಮೇಲೆ ನಮ್ಮ ಇದಕ್ಕೂ ಒಳ್ಳೇದಂತ ಕಾಣ್ತದೆ, ಹಸುಗಳಿಗೆ ತಂಪಾಗಿರ್ತದೆ. ಮತ್ತೆ ತುಂಬಾ ಖರ್ಚು ಇನ್ವೆಸ್ಟ್ ಮಾಡಿದ್ರೆ ಅದನ್ನು ತೆಗೆಯುವ ಒಂದು ಪ್ರಮೇಯ ನಮಗೆ ಟೈಮ್ ಜಾಸ್ತಿ ಆಗ್ತದೆ, ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ತುಂಬಾ ಸಿಂಪಲ್ ಅಲ್ಲಿ ಇದನ್ನು ಮಾಡಿದೀವಿ ನಾವು. ಇದು ಸಿಮೆಂಟ್ ಕಂಬ ನಮ್ಮ ಹೌದು, ಸಿಮೆಂಟ್ ಕಂಬ. ಅದೇ ಆ ತರದ್ದು. ಹೌದೌದು. ಇಲ್ಲಾಂದ್ರೆ ಪಿಲ್ಲರ್ ಕೊಡ್ಬೇಕು. ಪಿಲ್ಲರ್ ಕೊಡೋದ್ರೆ ತುಂಬಾ ಖರ್ಚು ಜಾಸ್ತಿ ಬಿಡ್ತದೆ. ಇದು ತುಂಬಾ ಸಿಂಪಲ್ ಅಲ್ಲಿ ಮಾಡಿದೆವು. ಅಂದ್ರೆ ಒಂದು 6 ಕಂಬಗಳಲ್ಲಿ ಒಂದೊಂದು ಬಿಲ್ಡಿಂಗ್ ನೆಪ್ಸಿತ್ತು. ಹೌದೌದು. ಕರೆಕ್ಟ್. ನೋಡಿ ಸ್ನೇಹಿತರೆ, ಕೇವಲ 6 ಕಂಬಗಳಲ್ಲಿ ನೋಡಿ, ಈ ಕಡೆ 3 ಆ ಕಡೆ 3, ಅದು ಆ ಕಡೆದು ಬೇರೆ ಇನ್ನೊಂದು. ಹೌದೌದು. ಅಲ್ಲಿ 6 ಕಂಬ, 12 ಕಂಬ. ಅದಾದ್ಮೇಲೆ ಇಲ್ಲಿ 4 ಕಂಬ ಹಾಕಿದ್ದಾರೆ. ಇಲ್ಲಿ ಹಂಚನ್ನು ಹಾಕಿದ್ದಾರೆ. ಹಂಚ ಅಂದ್ರೆ ತುಂಬಾ ಇದು ಹತ್ತಿರ ಉಂಟಲ್ಲ, ಇನ್ನು ಸ್ವಲ್ಪ ಕೋಲ್ಡ್ ಆಗಿರ್ಲಿ ಅಂತ ನಾವು ಅದಕ್ಕೆ ಹಂಚೆ ಹಾಕಿದ್ದೇವೆ. ಹಂಚಿನ ಮುಖಾಂತರ ಇಳಿಸಿದ್ದಾರೆ. ಹೌದೌದು. ಸಾಧಾರಣ ಇದಕ್ಕೆ ಒಂದು ಖರ್ಚು ಅಂತ ಹೇಳಿದ್ರೆ ಜನರಲ್ ಖರ್ಚು ಅಂದ್ರೆ ಎಷ್ಟಾಗಬಹುದು ಇದಕ್ಕೆ ಖರ್ಚು? ನಾವು ಮಾಡಿ ತುಂಬಾ ಟೈಮ್ ಆಯ್ತು. ಒಂದು 3 ಲಕ್ಷ ಒಳಗಡೆ ಈ ಸೆಡ್ಡಿಗೆ ಆಗಿರ್ಬೋದು ನನ್ನ ಅಂದಾಜು ಲೆಕ್ಕ ಅಲ್ಲ, ಈಗ ನೆನಪಿಲ್ಲ ಅಷ್ಟು. ಅಂದ್ರೆ ದನಗಳಿಗೆ ಹೆಚ್ಚು ಮಹತ್ವ ಕೊಡ್ತೀರಿ ನೀವು? ಹೌದೌದು. ನಾವಂದ್ರೆ ಬಿಲ್ಡಿಂಗ್ ಜಾಸ್ತಿ ಇನ್ವೆಸ್ಟ್ ಜಾಸ್ತಿ ಮಾಡ್ಲಿಲ್ಲ. ಇದರ ಬಗ್ಗೆ ಹಾಲಿನ ಬಗ್ಗೆ ಸ್ವಲ್ಪ ಇದು ಮಾಡಿ ವಿಶೇಷ ಗಮನ ಕೊಟ್ಟು ಮಾಡಿದ್ದೇವೆ. ಈ ಹೈನುಗಾರಿಕೆ ಒಂದು ಸಣ್ಣ ಟೆಕ್ನಿಕ್ ಏನು ಅಂತ ಹೇಳಿದ್ರೆ, ಕೆಲಸಗಾರರು ಅತ್ಯಂತ ಕಡಿಮೆ, ಮನೆಯವರೇ ಹೆಚ್ಚು ಕೆಲಸ ಮಾಡುವಂಥದ್ದು. ಆದ್ರೆ ಒಬ್ರು ಪರ್ಮನೆಂಟ್ ಆಗಿರುವಂತ ಅವರೊಟ್ಟಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ನೇತ್ರಾವತಿ ಅವರು ಅಂತೇಳಿ. ಅಕ್ಕ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಈಗ ನಿಮ್ದು ಕೆಲಸವನ್ನೆಲ್ಲ ನಾನು ನೋಡ್ತಿದ್ದೇನೆ ಆಗದಿಂದ. ಆದ್ರೆ ಇದಕ್ಕೆ ನೀವು ಒಂದೊಂದಕ್ಕೆ ಒಂದೊಂದು ಹೆಸರು ಇಟ್ಟಿದ್ದಾರೆ ಅಂತ ಹೇಳಿದ್ರು. ಹೌದು. ಏನೇನು ಹೆಸರುಗಳನ್ನು ಇಟ್ಟಿದ್ರಿ? ಇವಳ ಹೆಸರು ನಂದಿನಿ. ಫಸ್ಟಿಗೆ ಒಳ್ಳೆ ಹಾಲು ಕೊಡ್ತಾಳೆ, ಮತ್ತೆ ಗರ್ಭಿಣಿ ಇರುವಾಗ ಹಾಲು ಕಮ್ಮಿ ಮಾಡ್ತಾ ಬರ್ತಾಳೆ. ಸ್ವಲ್ಪ ಕಡಿಮೆ ಅಲ್ಲ? ಇವಳು ಸಂಕರಿ ಮನೆದನ ಅವಳು. ಇದೇನೋ ಆಗದಿಂದ ಹಾಗೇನೆ ಚಿಕ್ಕದ್ರಿಂದ. ಹೌದಾ? ಹಾಗೆ ಮಾಡ್ತೀರಾ? ಹಾಗೇನೆ. ಇದು ಇವಳು ಬೊಳ್ಳಿ. ಮತ್ತೆ ಇವಳು ಗಂಗು. ಇವಳು ಗೌರಿ. ಇವಳು ಮುಂಗುಳಿ. ಹಾಗೆ ಮುಂಗುಳಿ ಅಂದ್ರೆ ಮುಂಗುಣಿ ಅಂತ ಹೇಳಿಯಾ? ಮುಂಗುಸಿ ಅಲ್ವಾ? ಇಲ್ಲ ಮುಂಗುಸಿ ಅಲ್ಲ. ಇದು ಇವಳು ಕೆಂಪಿ. ಆ ಕಡೆ ಇದು ಇವಳು ಬಾಯಮ್ಮ. ಇವಳು ಲಿಲ್ಲಿ. ಇವಳು ಚಿಕ್ಕ ಬಾಯಮ್ಮ. ಇವಳು ಚಿಕ್ಕ ಲಕ್ಷ್ಮಿ. ಮತ್ತೆ ದೊಡ್ಡದು ಪುನಃ ಇದೆಯಾ? ದೊಡ್ಡದಲ್ಲ. ಇದು ಇವಳು ಚಿಕ್ಕ ಗೌರಿ. ಇದು ಸಿಂಗರಿ ಮಲ್ಲಿ. ಮತ್ತೆ ಅವಳು ಚಮ್ಮಿ. ಇದು ಇವಳು ಭಾರತಿ. ಇವಳು ಮುದ್ದು. ಇವಳು ಕ್ರಿಸ್ಮಸ್ ಲಕ್ಷ್ಮಿ. ಕ್ರಿಸ್ಮಸ್ ದಿನ ಹುಟ್ಟಿದ್ದ? ಇದು ಇವಳು ಗಿರಿ. ಹೌದಾ? ನಾನಾಗ ಕೆಂಪಿ ಅಂತ ಹೇಳಿದೆ. ಇದಕ್ಕೆ ತೊಂದ್ರೆ ಇಲ್ಲ? ಗಿರಿ. ಈಗ ನೀವು ಹೆಸರು ಹೇಳ್ತಾ ಬಂದ್ರಲ್ಲ, ಅವುಗಳಿಗೆ ನೀವು ಕರೆದ್ರೆ ಗೊತ್ತಾಗ್ತದ? ಓ ಅಂತ ಹೇಳೋದಿಲ್ಲ, ಕೆಲವೊಮ್ಮೆ ಅಂಬ ಅಂತ ಹೇಳ್ತಾರೆ. ಅಲ್ಲ, ಗೊತ್ತಾಗ್ತದೆ ಅದರ ಹೆಸರು ಗೊತ್ತಾಗ್ತದೆ. ಇದರಲ್ಲಿ ಜೋರು ಅಂತ ಯಾವ್ದಾರ ಇದೆಯಾ ದನಗಳು? ಜೋರಂತ ಹಾಗೆ ಯಾವ್ದು ಇಲ್ಲ. ಹಾಯೋದು ಈಗ ನೀವು ಕೆಲಸ ಮಾಡ್ಲಿಕ್ಕೆ ಹೋಗುವ? ಇಲ್ಲ ಆಗಿಲ್ಲ. ಎಲ್ಲ ನಿಮ್ಮೊಟ್ಟಿಗೆ ಹೊಂದ್ಕೊಳ್ತಾರೆ, ವಿಶ್ವಾಸದಲ್ಲಿ ಇರ್ತಾರೆ ಅಲ್ಲ? ನಿಮ್ಗೆ ಯಾವ್ದಾದ್ರು ಫೇವರೇಟ್ ಅಂತ ಇದೆಯಾ? ತುಂಬಾ ಖುಷಿ ಒಂದು ದನದ? ನನಗೆಲ್ಲರೂ ಖುಷಿ, ಯಾರು ಭೇದ ಭಾವ ಇಲ್ಲ ಅಲ್ಲ? ಅವ್ರೊಟ್ಟಿಗೆನೆ ಇರ್ತೇನೆ, ಅದ್ರಲ್ಲಿ ಭೇದ ಭಾವ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಎಷ್ಟೊತ್ತಿಗೆ ಬರ್ತೀರಿ ಬೆಳಿಗ್ಗೆ ಕೆಲಸ? ನಾನ್ ಬರುವಾಗ ಒಂದು 8:30, 8:45, 9 ಗಂಟೆ ಕೂಡ ಆಗ್ತದೆ. ಸಂಜೆ ಹೋಗುವಾಗ ನಂದೆಲ್ಲ ಕೆಲಸ ಮುಗಿಸಿ ಹೋಗ್ತೇನೆ. ಹೇಗೆ ಆಗತ್ತೆ ಒಂದು ದನದ ಕೆಲಸ? ನಾನು ಕೈಯ ಮಾಡೋದ್ರಿಂದ ನನಗೇನು ಗೊತ್ತಾಗುದಿಲ್ಲ ಅಷ್ಟೇ. ಅಲ್ಲ, ಅಂದ್ರೆ ಒಂದು ಜೀವಿಗಳೊಟ್ಟಿಗೆ ಜೀವನ ನನಗೆ ಖುಷಿ ಆಗ್ತದೆ ಇವರೊಟ್ಟಿಗೆ ಅಲ್ಲ? ಕರೆಕ್ಟ್. ಓಕೆ ಅಕ್ಕ. ಇವಾಗ ನೋಡಿ, ಎಲ್ಲಿ ನೋಡಿದ್ರು ಗ್ಯಾಸ್ ಇದು ಪ್ರಾಬ್ಲಮ್. ಆದ್ರೆ ನಮಗೆ ಈ ಗ್ಯಾಸ್ ಇದು ಪ್ರಾಬ್ಲಮ್ ಅಂತ ಆಗ್ಲಿಲ್ಲ. ನಾವೀಗ ಗೋಬರ್ ಗ್ಯಾಸ್ ಮಾಡಿದ್ರಿಂದ ಅಂದ್ರೆ ಎನಿ ಟೈಮ್ ಗ್ಯಾಸ್ ಅಂದ್ರೆ ಬೇಕಾದಷ್ಟು. ಇವಾಗ ಇಲ್ಲೊಂದು ಸ್ಟವ್ ಮಾಡಿದೀವಿ, ಮೇಲ್ಗಡೆ ಮಾಡಿದೀವಿ. ಇವಾಗ ಬಿಸಿ ನೀರು ಕಾಯಿಸೋಕು ಸಂಜೆದು ನಮಗೆ ಇದರಲ್ಲಿ ಬರುತ್ತದೆ ನೋಡಿ. ದೊಡ್ಡ ಮಟ್ಟದಲ್ಲಿ ಈ ತರ ಮಾಡಿದೀವಿ ನಾವು. ತುಂಬಾ ದೊಡ್ಡ. ಹೌದೌದು. ಹೈನುಗಾರಿಕೆಯವರು ಈ ತರ ಮಾಡಿದ್ರೆ ನಮಗೆ ಒಂದರಿಂದ ಒಂದಕ್ಕೆ ಲಾಭನೇ ಜಾಸ್ತಿ ಆಗಿರ್ತದೆ. ಬರೀ ಹಾಲಿನಲ್ಲಿ ಏನು ನಾವು ಯೋಚನೆ ಮಾಡಾಗಿಲ್ಲ, ಇಷ್ಟು ಬರ್ತದೆ.
ಇದ್ರಲ್ಲೂ ತುಂಬಾ ಆಮೇಲೆ ಸ್ಲರಿ ಗುಂಡಿ ಮಾಡಿದ್ವಿ. ಹಾ. ಇಲ್ಲಿ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಹಾಕ್ತಿವಿ, ಗೊಬ್ಬರ ಮಾಡ್ತೇವೆ. ಹಾ. ಆ ರೀತಿ ವೇಸ್ಟೇಜ್ ನೀರಲ್ಲಿ ಸ್ಟಾಕ್ ಆಗ್ತದೆ. ಹಾ. ಇದು ಯಾವುದಕ್ಕೂ ತರಕಾರಿಗೆ ಇದಕ್ಕೆ ತುಂಬಾ ತುಂಬಾ ಒಳ್ಳೇದು. ತುಂಬಾ ಒಳ್ಳೆದು. ಅಂದ್ರೆ ಇವಾಗ ಅಲ್ಲಿ ತುಂಬಾ ಬೇಸಿಗೆ ಇರೋದು ನಾವು ಅಷ್ಟೊಂದು ತರಕಾರಿ ಮಾಡಿಲ್ಲ. ಹಾ. ಇನ್ನು ಮಳೆಗಾಲದಲ್ಲಿ ಇದಕ್ಕೆಲ್ಲ ನಾವು ಅಲ್ಲ ಹ್ಮ್. ಅಲ್ಲಿ ಗದ್ದೆ ಎಲ್ಲಿಂದ ನೇರ ಇಲ್ಲಿಗೆ ಬರ್ತಲ್ಲ ಸಗಣಿ. ಸೆಗಣಿ ಇಲ್ಲಿಗೆ ಬರ್ತೀನಿ ನೋಡಿ. ಹಾ, ಇಲ್ಲಿ ಇಲ್ಲಿ ಮಿಕ್ಸಿಂಗ್ ಮಾಡಿ ಇದಕ್ಕೆ ಹೋಗ್ತದೆ. ಇಲ್ಲಿಂದ ಸೇರಿ ನೋಡಿ, ಇದು ಉದ್ದ ಉಂಟಲ್ಲ ಇದು. ತುಂಬಾ 40 ಫೀಟ್ ವರೆಗೆ ಉದ್ದ ಉಂಟು. ಹಾ. ಇದು ಒಂದು ಹಾಲನ್ನು ಸ್ವಲ್ಪ ಇದೆ. ಹಾ. ಅದ್ರ ಒಳಗಡೆ ಇದನ್ನ ಸೆಟ್ ಮಾಡಿದ್ದಾರೆ ನೋಡಿ. ಗ್ಯಾಸ್ ಆದಾಗೆ ಅದು ಖಾಲಿ ಆದಾಗೆ ಆ ತರ ಡೌನ್ ಆಗ್ತಾ ಬರ್ತದೆ. ಹಾ. ನೋಡಿ ಈಗ ಪ್ರೆಷರ್ ಅಲ್ಲಿ ಇರ್ತದೆ. ಫುಲ್ ಪ್ರೆಷರ್ ಆದಾಗ ಫುಲ್ ಹೆವಿ ಆಗಿ ಫುಲ್ ಆಗಿ ಇರ್ತದೆ. ಇದೇನಿದು ಬಾಕ್ಸ್ ಟೈಪ್ ಅಲ್ಲಿ? ಇದೇನಂದ್ರೆ ಇವಾಗ ಗ್ಯಾಸ್ ಅದು ಮೊದಲೆಲ್ಲ ಸ್ಮೆಲ್ ಬರ್ತಾ ಇತ್ತು. ಹಾ. ಅದಕ್ಕೆ ಒಂದು ಏನೋ ಕೆಮಿಕಲ್ ಹಾಕಿ ಇದೇ ಡ್ರಮ್ ಅಲ್ಲಿ ತುಂಬಿಸಿದ್ದಾರೆ. ಅದ್ರ ಮೂಲಕ ಹಾದು ಹೋದಾಗ ಹಾ. ಗ್ಯಾಸ್ ಮತ್ತೆ ನೀರಿನ ಅಂಶ ಎಲ್ಲ ಇಲ್ಲಿ ಶೇಖರಣೆ ಆಗ್ತದೆ ನೋಡಿ. ಹಾ. ನೀರಿನ ಅಂಶ ಎಲ್ಲ ಯಾವುದು ನಮ್ಮ ಇಲ್ಲಿಗೆ ಹೋಗುದಿಲ್ಲ. ಇವಾಗ ಟೆಕ್ನಾಲಜಿ ಬಂದಿರೋದ್ರಿಂದ ಒಳ್ಳೇದಾಗಿರ್ತದೆ. ಅಂದ್ರೆ ಹ್ಮ್. ನಿಮ್ಗೆ ಬಿಸಿನೀರು ಕಾಯಿಸ್ಲಿಕ್ಕೂ ಬರ್ತದೆ. ಹೌದೌದು. ನಾವು ಈಗ ಯಾವುದೇ ರೀತಿಯ ಸೌದೆ ಮಾಡುವಾಗಿಲ್ಲ. ಹಾ. ಇವಾಗ ಒಂದು 2 ತಿಂಗಳಾಯ್ತು ಮಾಡಿ, ಅದು ಹ್ಮ್. 2-3 ತಿಂಗಳು ಏನೋ ಆಯ್ತು. ಇವಾಗ ಯಾವುದೇ ಸೌದೆ ಅದು ಕಟ್ಟಿಗೆದು ಅವಶ್ಯಕತೆ ಅಲ್ಲದು ಗ್ಯಾಸ್ ಇದ ಅವಶ್ಯಕತೆ, ಬೇರೆದು ಸಿಲಿಂಡರ್ ಇದ ಅವಶ್ಯಕತೆ ಇಲ್ಲ. ಸಗಣಿ ಎಲ್ಲ ಬೇರೆ ಯಾರಿಗಾದ್ರು ಕೊಡ್ತೀರಾ? ಸೆಗಣಿ ಏನಂದ್ರೆ ನಾವು ಈಗ ಮಳೆಗಾಲದಲ್ಲಿ ಅದನ್ನು ಪ್ಯಾಕ್ ಮಾಡಿ ಹಾ. ಬೇಕಾದಾಗೆ ಹಾ. ಒಂದು ಪಿಕಪ್ ಅಲ್ಲಿ ಲೋಡ್ ಮಾಡೋ ತರ ಮಾಡಿರ್ತೇವೆ. ಹಾ. ಅದನ್ನು ಲೋಡ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಇವಾಗ ಹೊತ್ಕೊಂಡು ಹೋಗಿ ಒಂದು ಹೊಂಡ ಮಾಡಿದ್ವಿ. ಹ್ಮ್. ಹೊಂಡದಿಂದ ಲೋಕಲ್ ಯಾರಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನು? ಗ್ಯಾರಂಟಿ ಆಗಿ ಮಾಡ್ಬೋದು. ಕುಂಜಲಗಟ್ಟೆ ಇಲ್ಲಿ. ಮಾಡ್ಬೋದು. ಸೆಗಣಿ ಬೇಕಾದ್ರೆ ನಮ್ಮ ಹತ್ರ ಒಂದು ಹಾ. ಕಾಂಟ್ಯಾಕ್ಟ್ ಮಾಡಿದ್ರೆ ಸೆಗಣಿನೂ ಕೊಡ್ತೇವೆ. ಹಾ. ಆ ತರ ಗೊಬ್ಬರನು ಮಾಡ್ತಾ ಇದೀವಿ. ಅದು ರೆಡಿ ಆದ್ಮೇಲೆ ಅದನ್ನು ಕೊಡ್ಬೋದು ನಾವು. ಹಾ, ಆ ತರ. ಸ್ನೇಹಿತರೆ, ಇಷ್ಟು ದೊಡ್ಡ ಹಟ್ಟಿಯನ್ನು ಮೇಂಟೈನ್ ಮಾಡುವಂಥದ್ದು, ಇದರ ಪ್ರತಿನಿತ್ಯದ ಕೆಲಸ ಮಾಡುವಂಥದ್ದು, ಅತ್ಯಂತ ಕಡಿಮೆ ಕೆಲಸಗಾರನ ಇಟ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಮನೆಯವರೇ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ನವೀನನ ಇಡೀ ಫ್ಯಾಮಿಲಿ ನಮ್ಮ ಜೊತೆ ಇದ್ದಾರೆ. ನವೀನನ ಒಟ್ಟಾರೆಯಾಗಿ ಈ ರೀತಿಯ ಕೆಲಸಗಳು ಇದು ಅಂತಲ್ಲ, ಯಾವುದೇ ಮನೆ ಕೆಲಸ, ಕೃಷಿ ಕೆಲಸ, ಹೌದು. ಯಾವುದೇ ಬಿಸ್ನೆಸ್ ಇರ್ಬೋದು, ಏನಾದ್ರೂ ನಮ್ದು ಪಿಕಪ್ ಆಗಬೇಕು ಅಂತ ಹೇಳಿದ್ರೆ ಇಡೀ ಮನೆಯವರ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗ್ಬೇಕು. ಹಾಗೆ ನಿಮ್ಮ ಮನೆಯವ್ರದ್ದು ಹೇಗೆ ಸಪೋರ್ಟ್ಗಳಿರ್ತದೆ ಮತ್ತೆ ನಿಮ್ಮ ಮನೆಯವರ ಒಂದ್ಸಲ ಪರಿಚಯ ಮಾಡಿಕೊಡಿ. ಹಾ, ಸರಿ. ಇದು ಏನಂದ್ರೆ ನಾವು ಜಾಯಿಂಟ್ ಫ್ಯಾಮಿಲಿ, ಹಾ. ಹಾಗಾಗಿ ನಾವು ಒಟ್ಟಿಗೆ ಇರೋದ್ರಿಂದ ಹ್ಮ್. ಕೆಲಸ ಅಷ್ಟೊಂದು ಕಷ್ಟ ಆಗಲ್ಲ ನಮ್ಗೆ. ಹಾ. ಎಲ್ರೂ ಸೇರ್ಕೊಂಡು ಮಾಡ್ತೀವಿ. ಹಾ. ಇದು ನೋಡಿ, ನನ್ನ ಹೆಂಡತಿ ಹಾ. ನೇತ್ರಾವತಿ, ಹಾ. ಅದಿಬ್ರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಹಾ. ಹಾಗೆ ಈಗ ತಮ್ಮ, ಹಾ. ತಮ್ಮನ ಹೆಂಡತಿ ಅವಳು ಈಗ ಕೆಲ್ಸಕ್ಕೆ ಹೋಗಿದ್ದಾಳೆ. ಹ್ಮ್. ಅವಳು ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಇದ್ದಾಳೆ. ಅದೇ ಮಗಳು. ಇದು ನನ್ನ ಚಿಕ್ಕಮ್ಮ, ಹಾಗೆ ನನ್ನ ತಾಯಿ, ಹಾ. ಅವ್ರ ತಂದೆ. ಎಲ್ಲರೂ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಅವರೇ ಅಂದ್ರೆ ನಾವು ಆ ಟೈಮಿಗೆ ಬಂದು ಅವರವರ ಕೆಲಸ ಮಾಡ್ಕೊಂಡು ಇದೆಲ್ಲವೂ ಕೂಡ ಒಂದು ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ಟೈಮ್ ಸಿಸ್ಟಮ್ ಅಲ್ಲಿ ನಡೀತಾ ಇದೆ ನಮ್ದು. ಟೈಮ್ ಸಿಸ್ಟಮ್ ಅಲ್ಲಿ ನಡೀತಾ ಇದೆ. ನಡೀತಾ ಇರ್ತದೆ. ಆದ್ರೆ ಯಾವತ್ತಾದ್ರೂ ಒಂದು ಸರ್ತಿ 8 ವರ್ಷದಲ್ಲಿ ಹ್ಮ್. ಒಂದು ಸಲ ಟೈಮ್ ಕೆಟ್ಟು ಹ್ಮ್. ಇದು ಯಾವ್ದು ಬೇಡ ಅಂತ ಮನಸ್ಸಿಗೆ ಏನಾದ್ರು ಅನ್ಸಿದ ನಿಮ್ಗೆ? ತುಂಬಾ ಸಲ ಅನಿಸಿದೆ. ಅಂದ್ರೆ ತುಂಬಾ ಮೈಂಡ್ಗೆ ಲೋಡ್ ಬಿದ್ದಾಗ, ಹಾ. ತುಂಬಾ ಟ್ರಕ್ಸ್ ಆದ್ರೆ ಮತ್ತೆ ಟೆನ್ಷನ್ ಆದಾಗ ಒಂಥರ ಬೇಡ ಅಂತ ಅನಿಸ್ತದೆ. ಹಾ. ಆದ್ರೆ ಅದು ಬಿಡುವಾಗಿಲ್ಲ. ಒಂದ್ ಸ್ವಲ್ಪ ಒಂದು 5 ನಿಮಿಷ ಯೋಚನೆ ಮಾಡಿದಾಗ ಅದು ನಮ್ಗೆ ಇನ್ನೂ ಬೇಕು, ಹಾ. ಅದನ್ನ ಬಿಟ್ಟು ಹೋಗುವಾಗಿಲ್ಲ ಅಂತ ನಮಗೆ ಮನಸ್ಸಲ್ಲಿ ಬರ್ತದೆ. ಹಾ. ಹಾಗಾಗಿ ನಡೀತಾ ಉಂಟು, ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇದರ ಬಗ್ಗೆ ಮಾಹಿತಿ ನಮಗೆ ಜನರಿಗೆ ಮುಟ್ಟಿಸಿದಕ್ಕೆ ಹಾಗೆ ತಲುಪಿಸಿದ್ದೀರಿ ನೀವು, ಶಿವಪ್ರಸಾದ್ ಅವರು. ಹ್ಮ್. ತುಂಬಾ ಅಂದ್ರೆ ಇದ್ರ ಬಗ್ಗೆ ನಾವು ಪ್ರಚಾರ ಗಿಟ್ಟಿಸುವಂತ ಇದರಲ್ಲಿ ಇಲ್ಲ. ನಾವು ಯಾವುದೇ ಪ್ರಶಸ್ತಿಯ ಇದರ ಬಗ್ಗೆ ನಮಗೇನು ಅಷ್ಟು ಇದಿಲ್ಲ. ಅದಕ್ಕಾಗಿ ನಮ್ಮ ಅವಾಗ ಒಂದು ಮಾಹಿತಿಯನ್ನ ಜನಗೆ ಮುಟ್ಟಿಸಿದಕ್ಕೆ ನಿಮ್ಗೆ ತುಂಬ ಧನ್ಯವಾದವನ್ನ ನಾನು ನಮ್ಮೆಲ್ಲರ ಪರವಾಗಿ ನಿಮ್ಗೆ ಅರ್ಪಿಸ್ತೇನೆ. ಕರೆಕ್ಟ್. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ತುಂಬಾ ಜನರು 2 ದನ 3 ದನ 10 ದನ 5 ದನ ಇಟ್ಕೊಂಡು ಇರ್ತಾರೆ. ಹೌದೌದು. ತುಂಬಾ ಸಲ ಕೆಲಸ ಅಂತ ಹೇಳಿದಾಗ ಅಲ್ಲಿ ನೆಗೆಟಿವ್ಗಳು ಇದ್ದೇ ಇರ್ತದೆ, ಸಮಸ್ಯೆಗಳು ಸವಾಲುಗಳು ಬಂದೇ ಬರ್ತದೆ. ಅಂತದ್ರ ಮಧ್ಯದಲ್ಲಿ ಜನರಿಗೆ ಇಂತಹ ಮಾಹಿತಿಗಳು ಸಚಿತ್ರ ವರದಿ, ಈಗ ರೇಡಿಯೋ ಟಿವಿಯಲ್ಲೆಲ್ಲ ಬರ್ತದೆ, ಅದು ಎಲ್ಲ ಒಂದ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಈ ರೀತಿ ಹಟ್ಟಿಯ ಪಕ್ಕದಲ್ಲಿ ನಿಂತುಕೊಂಡು ನಿಮ್ಮ ಇಡೀ ಒಂದು ದನದ ಒಂದು ದಿನಚರಿಗಳನ್ನು, ಇದರ ಟೆಕ್ನಿಕ್ ಗಳನ್ನು, ವಿಚಾರಗಳನ್ನು ಕೊಡುವಂತದ್ದು, ಮತ್ತೆ ಯಾರಿಗಾದ್ರೂ ಆಸಕ್ತಿಗಳಿರ್ಬೋದು, ನಿಮ್ಮನ್ನು ಮುಂದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ರೀತಿ ಮಾಡುವಂತ ಆಸಕ್ತಿ ಇರೋರಿಗೆ ಬಂದು ನೋಡ್ಬೋದು, ಅವರ ಅನುಭವ ಹೆಚ್ಚು ಮಾಡ್ಕೋಬಹುದು. ಆ ಕಾರಣಕ್ಕೋಸ್ಕರ ನೀವು ಕೂಡ ನಿಮ್ಮ ಇಡೀ ಸಮಯ ಬಿಟ್ಟು, ಯಾಕಂದ್ರೆ ಇದು ಪ್ರತಿ ಕ್ಷಣನೂ ಕೂಡ ಇಲ್ಲಿ ಕೆಲಸ ನಡೀತಾ ಇರ್ತದೆ. ಹೌದು. ಅದನ್ನು ನಮ್ಗೆ ಸಮಯ ಕೊಟ್ಟು ನೀವು ನಮ್ಗೆ ಒಂದು ಅತ್ಯುತ್ತಮವಾಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ರಿ. ನಿಮ್ಗೆ ಧನ್ಯವಾದಗಳು ಸರ್.